ನಸುನಕ್ಕ ವಿಶ್ವಾಮಿತ್ರ ರಾಮನನ್ನು ಎಬ್ಬಿಸಿದ. ಅದರರ್ಥ ವಸುದೀಶರೆಲ್ಲರೂ, ವಸು ಅಂದ್ರೆ ಭೂಮಿ, ಈಶರೆಲ್ಲರೂ ಅಂದ್ರೆ ಆಳೋರು, ರಾಜ. ವಸುದೀಶ ರಾಜರೆಲ್ಲರೂ ಹಸುಗೆಟ್ಟು ಕುಳಿತಿರಲು, ನಿತ್ರಾಣದಿಂದ ಕುಳಿತಿರಲು. ದಶಕಂಠ ಎನ್ನುವ ವ್ಯಕ್ತಿ, ದಶ ಅಂದ್ರೆ 10, ಕಂಠ ಅಂದ್ರೆ ಕುದುರೆ. ದಶಕಂಠ ಧನುವೆತ್ತಿ ಬಸವಳಿದು ನಿತ್ರಾಣದಿಂದ ಸುಸ್ತಾಗಿ ಆಯಾಸಗೊಂಡು ಬಿದ್ದ. ಪಸರಿಸಿತು ಹಾಸ್ಯ ಧ್ವನಿ, ಪಸರಿಸಿತು ಎಲ್ಲಾ ಕಡೆ ಹಾಸ್ಯ ಧ್ವನಿ ಜೋರಾಯ್ತು. ನೆರೆಸಭೆಯೊಳಗೆಲ್ಲ ಎಲ್ಲಾ ಕಡೆಯಿಂದ ಜೋರಾಯ್ತು. ನಸುನಕ್ಕ ವಿಶ್ವಾಮಿತ್ರ, ನಸುನಕ್ಕ ವಿಶ್ವಾಮಿತ್ರ ರಾಮನನ್ನು ಎಬ್ಬಿಸಿದ. ರಾಮನ್ನ ವಿಶ್ವಾಮಿತ್ರರು ತಾಪಸ ಸತಿಯರ ಶಾಪವ ಬಿಡಿಸಿದ ಭೂಪದ ಶರತಿಯ ದಿವ್ಯ ನಾಮವು. ತಾಪಸ ಸತಿಯರ ಶಾಪವ ಬಿಡಿಸಿದ ಭೂಪದ ಶರತಿಯ ದಿವ್ಯ ನಾಮವು. ಲಂಕೆಯ ಪೊಕ್ಕು ನಿಶಾಚರಣ ಕೊಂದು, ಲಂಕೆಯ ಪೊಕ್ಕು ನಿಶಾಚರಣ ಕೊಂದು ಪಂಕಜಕ್ಷಿಯ ಆತಂಕ ಕಳೆದರ, ಪಂಕಜಕ್ಷಿಯ ಆತಂಕ ಕಳೆದರ. ಗಾನಕ್ಕೆ ಸುಲಭವು ರಾಮನಾಮವು, ಗಾನಕ್ಕೆ ಅತಿ ಸುಲಭ ರಾಮನಾಮವು, ಗಾನಕ್ಕೆ ಸುಲಭವು. ತಾಪಸ ಸತಿಯರ ಶಾಪವ ಬಿಡಿಸಿದ. ತಾಪಸ ಸತಿಯರ ಅಂದ್ರೆ ಅಹಲ್ಯ, ಶಾಪಗೊಂಡ ಅಹಲ್ಯಾಗೆ ಶಾಪವ ಬಿಡಿಸಿದ ರಾಮ. ಭೂಪ ದಾಶರಥಿ, ಭೂಪ ಅಂದ್ರೆ ಭೂ ಅಂದ್ರೆ ಭೂಮಿ, ಪ ಅಂದ್ರೆ ಪಾಲಿಸಿದವನು, ಭೂಪ ದಾಶರಥಿ ದಶರಥನ ಮಗ ದಾಶರಥಿ. ಭೂಪ ದಾಶರಥಿಯ ದಿವ್ಯ ನಾಮವು, ಚನ್ನ ನಾಮವು. ಲಂಕೆಯ ಪೊಕ್ಕು ನಿಶಾಚರನ ಕೊಂದು, ಲಂಕೆ ಒಳಗೆ ಹೋಗಿ ನಿಶಾಚರನ ಅಸುರನನ್ನ ಕೊಂದು. ಪಂಕಜಕ್ಷಿ ಅಂದ್ರೆ, ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಹುಟ್ಟೋಳು, ಪಂಕಜ ಅಂದ್ರೆ ಕಮಲದಿಂದ ಹುಟ್ಟೋ ಸೀತೆಗೆ ಆತಂಕ ಕಳೆದ ರಾಮ.